ಡಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಲಾಂಗ್ ಮಾರ್ಚ್ ಹಿಡಿದು ಪುಂಡರ ಓಡಾಟ. ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಪುಂಡರ ಥಾಂದಲೆ. ಹೊಸನಗರದ ಸುತ್ತಮುತ್ತ ಆನೆಗಳ ಗುಂಪು ಪ್ರತ್ಯಕ್ಷ. ಭಯಭೀತರಾದ ಗ್ರಾಮಸ್ಥರು. ಬೆಳೆ ನಾಶಕ್ಕೆ ಪರಿತಪ್ಪಿಸುತ್ತಿರುವ ರೈತರು. ಪ್ರಧಾನಿಗೆ 75ರ ಹುಟ್ಟುಹಬ್ಬದ ಸಂಭ್ರಮ. ಸಂಸದ ಹಾಗೂ ಶಾಸಕರಿಂದ ಮೈಸೂರಿನ ಅಮೃತೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಮಲೆನಾಡಿನಲ್ಲಿ ಹೆಚ್ಚಾದ ಕಾಡಾನೆ ಹಾವಳಿ. ಕೂದಲೆಳೆ ಅಂತರದಲ್ಲಿ ಕಾಡಾನೆ ದಾಳಿಯಿಂದ ವ್ಯಕ್ತಿ ಪಾರು. ರೈತರ ಜೀವ ಬೆಳೆಗಳಿಗೆ ಭಾರೀ ಅಪಾಯ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗೇವಾಡಿ ಬಳಿ ಇರುವ ವಿಶ್ವರಾಜ್ ಶುಗರ್ಸ್ ಕಟ್ಟಡದ ಸುತ್ತಮುತ್ತ ಪುಡಾರಿಗಳು ಲಾಂಗ್ ಮಾರ್ಚ್ ಹಿಡಿದು ಓಡಾಡುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಲಾಂಗ್ ಮಾರ್ಚ್ ಹಿಡಿದು ಬಂದ ಪುಂಡರ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರಿದೆ. ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ನಡುವೆ ನೇರ ಜಿದ್ದಾಜಿದ್ದಿ ಇದ್ದು, ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರ ಕಾವಲಿಗಾಗಿ ರಮೇಶ್ ಕತ್ತಿ ಬೆಂಬಲಿಗರು ರಾಜಾರೋಷವಾಗಿ ಲಾಂಗ್ ಮಾರ್ಚ್ ಹಿಡಿದು ಓಡಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನ ಕಂಡು ಹುಕ್ಕೇರಿ ಜನರು ಆಕ್ರೋಶ ಹೊರಹಾಕಿದ್ದಾರೆ. ವಿಡಿಯೋ ತೋರಿಸಿದ್ರೆ ಸಾಹೇಬ್ರ, ತಾವು ನೋಡಿದರೆಲ್ಲ ಗೊತ್ತಿಲ್ಲ. ಬಾಗೇವಾಡಿ ಇದ್ರೊಳಗೆ ಮಣ್ಣೇನು ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ಮ ಗೌಡ್ರನ್ನ ಪೌಡ್ರನ್ನ ಓದಿ ಇಟ್ಕೊಂಡಾರಲ್ಲಿ ಅವ್ರನ್ನ ಕಾವಲ ಮಾಡಾಕ ಒಂದಿಷ್ಟು ಮಂದಿ ಅದಾವ. ಇಷ್ಟಿಟ್ಟು ಓದ ಲಾಂಗ ಮಚ್ಚಿ ಹಿಡ್ಕೊಂಡು ಅಡ್ಡಾಡತ್ತಾರ ಹೊರಗಲ್ಲಿ. ಇನ್ನು ಯಾರು ಬಿದ್ರೆ ಬರ್ತಾವ ವಿಡಿಯೋಗಳನ್ನ ತಾವು ನೋಡ್ರಿ, ನಾ ಸುಳ್ಳು ಹೇಳ್ರಿ ಸಹಿತ. ಅದಕ್ಕೆ ಇಂಥವ್ರು ಬರೇ ತಾವ ಬೇರೆದವ್ರು ಹೇಳೋಕ್ಕಿಂತ ಮೊದಲು ನೀವೇನಿದ್ದೀರಿ ಅದನ್ನು ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ಕೆ ಬಂದೀವಿ. ಈ ಸಲ ವ್ಯವಸ್ಥಿತವಾಗಿ ನಮಗೆ ಅದು ಹಾಕಾಕ ಇವತ್ತು ಇದನ್ನು ಸಿಗ್ತದೆ. ಇವತ್ತು ಅದಕ್ಕೆ ನಾವು ನಿಮ್ಗೆಲ್ರಿಗೂ ಚುನಾವಣೆ ಹಿನ್ನೆಲೆ ಕೃಷಿ ಪತ್ತಿನ ಸಹಕಾರಿ ಸಂಘ ಸದಸ್ಯರ ಕಾವಲು ಪುಡಾರಿಗಳು ರಾಜಾರೋಷವಾಗಿ ಈ ರೀತಿ ಓಡಾಡುತ್ತಿರುವುದು ಕಂಡು ಬಂದಿದೆ. ಸದಸ್ಯರನ್ನ ವಿರೋಧಿ ಬಣ ಕಿಡ್ನಾಪ್ ಮಾಡಬಾರದೆಂದು ಈ ರೀತಿ ಕಾವಲು ಕಾಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತೊಂದೆಡೆ ಲಾಂಗು ಮಚ್ಚು ಹಿಡಿದು ಓಡಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದೆ. ಎಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ಹಿನ್ನೆಲೆ ಮೋದಿ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಹಲವೆಡೆ ಮೋದಿ ಹೆಸರಲ್ಲಿ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳು ನಡೆಯುತ್ತಿವೆ. ಅದೇ ರೀತಿ ಮೈಸೂರಿನ ಅಮೃತೇಶ್ವರದ ದೇವಾಲಯದಲ್ಲಿ ಸಂಸದ ಯದುವೀರ್ ಒಡೆಯರ್ ಮತ್ತು ಶಾಸಕ ಶ್ರೀವತ್ಸರವರ ನೇತೃತ್ವದಲ್ಲಿ ಪ್ರಧಾನಿ ಮೋದಿಯವರ ಹೆಸರಲ್ಲಿ ವಿಶೇಷ ಪೂಜೆಯನ್ನ ಇಂದು ನೆರವೇರಿಸಲಾಯಿತು. ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಹೊಸನಗರದ ಗ್ರಾಮಗಳ ಸುತ್ತಮುತ್ತ ಆನೆಗಳ ಗುಂಪು ಪ್ರತ್ಯಕ್ಷವಾಗಿದ್ದು, ಜನರು ಭಯಭೀತರಾಗಿದ್ದಾರೆ. ಹಲವಾರು ದಿನಗಳಿಂದ ಈ ಭಾಗದ ಗ್ರಾಮಗಳ ಸುತ್ತ ಜಮೀನಿನಲ್ಲಿ ಆನೆಗಳು ಜೋಳ ಮತ್ತು ಶುಂಠಿ ಬೆಳೆಯನ್ನ ತುಳಿದು ನಾಶಪಡಿಸಿವೆ. ಕೊಡಗು ಜಿಲ್ಲೆಯ ಗಡಿಭಾಗದಿಂದ ಆನೆಗಳು ಬರುತ್ತಿದ್ದು, ರೈತರು ಜಮೀನುಗಳಿಗೆ ಹೋಗಲು ಭಯಪಡುತ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಬಾಗ್ಲೆಗುಡ್ಡದಲ್ಲಿ ಶವಗಳನ್ನ ಹೂಳಲಾಗಿದೆ ಎಂಬ ಆರೋಪ ಸಂಬಂಧ ಸ್ಥಳ ಮಹಜರು ನಡೆಸಲು ಎಸ್ಐಟಿಗೆ ಅರಣ್ಯ ಇಲಾಖೆ ಹಸಿರು ನಿಶಾನೆ ತೋರಿಸಿದೆ. ಬಾಗ್ಲೆಗುಡ್ಡೆಯಲ್ಲಿ ವಿಠಲ್ಗೌಡ ಬೂರ್ಡೆ ತಂದ ಹಾಗೂ ಅಡಗಿಸಿಟ್ಟಿದ್ದ ಸ್ಥಳದ ಸುತ್ತ ಎಸ್ಐಟಿ ಮಹಜರು ನಡೆಸಲಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಮಹಜರು ಪ್ರಕ್ರಿಯೆ ನಡೆಯಲಿದ್ದು, ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಎಸ್ಐಟಿ ಟೀಮ್ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಆದರೆ ಬಾಗ್ಲೆಗುಡ್ಡೆಯಲ್ಲಿ ಭೂಮಿ ಅಗೆದು ಸ್ಥಳ ಪರಿಶೋಧನೆ ಮಾಡಲಾಗುವುದಿಲ್ಲ. ಬದಲಿಗೆ ಸ್ಥಳ ಮಹಜರು ನಡೆಯಲಿದೆ ಎಂದು ಮೂಲಗಳು ತಿಳಿಸಿದೆ. ಮಲೆನಾಡಿನ ಸಕಲೇಶಪುರ ಭಾಗದಲ್ಲಿ ಕಾಡಾನೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ರೈತರ ಜೀವ ಬೆಳೆಗಳಿಗೆ ಭಾರೀ ಅಪಾಯ ಉಂಟು ಮಾಡುತ್ತಿದೆ. ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲು ತೋಟದಲ್ಲಿ ಬೀಡು ಬಿಟ್ಟಿರುವ 4 ಕಾಡಾನೆಗಳು ಪ್ರತಿದಿನವೂ ಜನರನ್ನ ಹೆದರಿಸುತ್ತಿವೆ. ಕಾಫಿ ತೋಟಕ್ಕೆ ತೆರಳಿದ್ದ ವ್ಯಕ್ತಿಯ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದ್ದು, ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾದರೂ ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ. ಈ ಆನೆಗಳ ಗುಂಪಿನಲ್ಲಿ ಮರಿಯೂ ಇರುವುದರಿಂದ ಮರಿಯನ್ನ ಕಾಪಾಡುವ ಉದ್ದೇಶದಿಂದ ಯಾವುದೇ ವ್ಯಕ್ತಿಯನ್ನ ಕಂಡರೂ ದಾಳಿ ಮಾಡುವ ಪ್ರವೃತ್ತಿ ತೋರಿಸುತ್ತಿದೆ. ತೋಟದ ಸುತ್ತಮುತ್ತಲೇ ಬೀಡು ಬಿಟ್ಟಿರುವ ಕಾರಣ
ಕಾರ್ಮಿಕರು ಮತ್ತು ತೋಟದ ಮಾಲೀಕರು ಕಾಫಿ ತೋಟದ ಕೆಲಸಕ್ಕೆ ಹೋಗಲು ಹೆದರುತ್ತಿದ್ದಾರೆ. ಇನ್ನು ಇದೇ ವಾರದಲ್ಲಿ ವಳಲಹಳ್ಳಿ ವ್ಯಾಪ್ತಿಯಲ್ಲಿ ಇದು 3ನೇ ಕಾಡಾನೆ ದಾಳಿ ಪ್ರಕರಣವಾಗಿದ್ದು, ಈಗಾಗಲೇ ಮನೆ, ಕೊಟ್ಟಿಗೆ ಹಾಗೂ ಜನರ ಮೇಲೆ ದಾಳಿ ನಡೆಸುತ್ತಿರುವ ಘಟನೆಗಳಿಂದ ಗ್ರಾಮಸ್ಥರಲ್ಲಿ ಭೀತಿ ಆವರಿಸಿದೆ. ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ಡಿಎಫ್ಒ ರವಿಕುಮಾರ್, ಬಿಎಫ್ಒ ದಯಾನಂದ್, ಇಟಿಎಫ್ ವಾಚರ್ಗಳಾದ ಅನಿಲ್ ರತನ್ ಹಾಗೂ ಮುರುಗನ್ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ರು. ಗ್ರಾಮಸ್ಥರು ಕಾಡಾನೆ ಹಾವಳಿಯನ್ನ ತಡೆಗಟ್ಟಲು ತುರ್ತು ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ದೇಶದಲ್ಲಿ ಹಿಂದೂ ಸಮಾಜವನ್ನ ದುರ್ಬಲಗೊಳಿಸುವ ಷಡ್ಯಂತ್ರ ನಡೆಯುತ್ತಿದೆ. ನಾವು ಒಟ್ಟಾಗದಿದ್ದರೆ ದೇಶ ಧರ್ಮ ಕಡೆಗೆ ನಾವು ಉಳಿಯಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಸಿಟಿ ರವಿ ಎಚ್ಚರಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ಹಿಂದುತ್ವ ಭಾವ ಬೆಳೆಸದೇ ಇದ್ದರೆ ದೇಶ ಉಳಿಸಲು ಆಗಲ್ಲ. ಈಗ ಬ್ರಿಟಿಷರು ಇಲ್ಲ, ಆದರೆ ಪರಕೀಯ ಆಕ್ರಮಣಕಾರರ ಮನಸ್ಥಿತಿ ಇನ್ನೂ ಇದೆ. ಅದು ಈ ಕಾಲೋನಿಯರ್ಸ್ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆಕ್ರಮಣಕಾರರು ಇದ್ದೇ ಇದ್ದಾರೆ. ನಮ್ಮ ದೇಶಕ್ಕೆ ಸಾಂಸ್ಕೃತಿಕ ಧಾರ್ಮಿಕ ಆಕ್ರಮಣಕಾರರಾಗಿ ಬಂದವರ ಪ್ರಭಾವ ಈಗಲೂ ಬೀರುತ್ತಿದ್ದಾರೆ. ಅವರದ್ದೇ ಪಾರಮ್ಯ ನಡೆಯುತ್ತಿದೆ. ನಾವು 75% ಇದ್ದರೂ ಇವತ್ತು ಮುಕ್ತವಾಗಿ ಗಣೇಶೋತ್ಸವ ಮಾಡುವುದಕ್ಕೆ ಕಷ್ಟ ಅನಿಸುತ್ತಿದೆ ಎಂಬ ಆತಂಕ ಹೊರಹಾಕಿದ್ರು. ಜನಸಂಖ್ಯೆ ಕಡಿಮೆ ಆದ್ರೆ ದೇಶ ಸಂಸ್ಕೃತಿ ಕಳೆದುಕೊಳ್ಳುತ್ತೇವೆ, ಅದು ಕಳೆದು ಹೋಗಬಾರದು. ಆದ್ರೆ ಹಿಂದೂಗಳ ಸಂಖ್ಯೆ ಕುಸಿಯಬಾರದು ಎಂದು ಕಿವಿಮಾತು ಹೇಳಿದ್ರು. ನಮ್ಮ ಹಿಂದೂ ಜನಸಂಖ್ಯೆ ಕುಸಿದರೆ ನರಮೇಧ ನಡೆಯುತ್ತೆ, ಹಿಂದೂಗಳ ಜನಸಂಖ್ಯೆ ಕುಸಿದರೆ ನಮ್ಮ ದೇವಾಲಯಗಳು ಉಳಿಯಲ್ಲ ಎಂದರು. ನಾವೀಗ ಗಣಪತಿ ಇಡ್ತಾ ಇದ್ದೀವಿ. ದೇವರೇ ಒಳ್ಳೇದು ಕೊಡು, ವಿದ್ಯೆ ಕೊಡು, ಬುದ್ಧಿ ಕೊಡು, ಆಯಸ್ಸು ಕೊಡು, ಆರೋಗ್ಯ ಕೊಡು, ಉದ್ಯೋಗ ಕೊಡು, ಒಳ್ಳೆ ಗಂಡು ಸಿಕ್ಕಲಿ, ಇದು ಯಾವುದೂ ತಪ್ಪಲ್ಲ. ಆದರೆ ಇದ್ರ ಜೊತೆಗೆ ಹಿಂದುತ್ವದ ಭಾವ ಬೆಳೆಸ್ತಾ ಇದ್ದರೆ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವಂಥ ಬಂಧುತ್ವದ ಭಾವ ಬೆಳೆಸ್ತಾ ಇದ್ದರೆ ದೇಶ ಉಳಿಸ್ಕೊಳ್ಳೋಕ್ಕಾಗಲ್ಲ. ಈಗ ಬ್ರಿಟಿಷರು ಇಲ್ಲ, ಆದರೆ ಪರಕೀಯರ ಆಕ್ರಮಣಕಾರರು ಇನ್ನೂ ಅವ್ರ ಮನಸ್ಥಿತಿ ಇನ್ನೂ ಇದೆ. ಅದು ಈ ಕೊಲೋನಿಯಲ್ ರೀತಿಯಲ್ಲಿ ಮತ್ತು ಬೇರೆ ಬೇರೆ ರೀತಿ ಆಕ್ರಮಣಕಾರರು ಇದ್ದೇ ಇದ್ದಾರೆ. ನಮ್ಮ ದೇಶಕ್ಕೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಕ್ರಮಣಕಾರರಾಗಿ ಬಂದವರು ಅವ್ರ ಪ್ರಭಾವವನ್ನು ಈಗಲೂ ಬೀರ್ತಿದ್ದಾರೆ ಮತ್ತು ಅವ್ರದ್ದೇ ನಡೆಸ್ತಾ ಇದ್ದಾರೆ. ನಾವು ಇವತ್ತೊಂದು ಮುಕ್ತವಾಗಿ ಗಣೇಶೋತ್ಸವ ಆಚರಣೆ ಮಾಡೋದು ಕಷ್ಟ ಅಂತ ಅನಿಸಿದೆ. ಎಷ್ಟಿದ್ದಾಗ 85% ಇದ್ದಾಗ ಎಲ್ಲರೂ ನಾವು 15% ಇಳಿದ್ರೆ, 20% ಇಳಿದ್ರೆ, 30% ಇಳಿದ್ರೆ, 50 ಸಮಾಪನ ಅಂದರೆ ಎಲ್ಲಿಗೆ ಏರಿಗೆ ಬರ್ಬೋದು. ಅದಕ್ಕೆ ಏನು ಮಾಡ್ತಿದ್ದಾರೆ, ನಮ್ಮಲ್ಲಿರುವಂಥ ಜಾತಿಗಳನ್ನು, ಜಾತಿ ಹುಟ್ಟಿದ್ದು ವೃತ್ತಿ ಆಧಾರದಲ್ಲಿ. ಒಕ್ಕಲ್ತನ ಮಾಡ್ತಿದ್ದವನು ಒಕ್ಕಲಿಗಾದ, ಕುರಿ ಕಾಯ್ತಿದ್ದವನು ಕುರುಬಾದ, ದನ ಮೇಯಿಸ್ತಿದ್ದವನು ಗೊಲ್ಲಾದ, ಕಬ್ಬಣದ ಕೆಲಸ ಮಾಡಿದವನು ಕಮ್ಮಾರ ಆದ, ಮರದ ಕೆಲಸ ಮಾಡಿದವನು ಬಡಗಿಯಾದ, ಆಚಾರಿಯಾದ, ಚಿನ್ನದ ಕೆಲಸ ಮಾಡಿದವನು ಅವನು ಸೋನಾರಾದ. ಹೀಗೆ ಕಸಬಿನ ಆಧಾರದಲ್ಲೇ ವೃತ್ತಿ ಆಧಾರದಲ್ಲೇ ಜಾತಿ ಹುಟ್ಟಿದ್ದು. ಬಸವಣ್ಣವ್ರು ಹೇಳ್ತಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಅಕ್ಕ ಸಾಲಿಗನಾದ, ವೇದವನೋದಿ ಹಾರುವವನಾದ ಅಂತ. ಜಾತಿಗೆ ಮುಂಚೆ ಇದ್ದಿದ್ದು ನಮ್ಮ ದೇಶದಲ್ಲಿ ವರ್ಣಾಶ್ರಮ. ವರ್ಣ ಅಂತಂದರೆ ಈಗ ನಾವು 4 ವರ್ಣ ಹೇಳ್ತೀವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದು ಕೂಡ ಹುಟ್ಟಿನಿಂದ ಇರಲಿಲ್ಲ. ಒಂದೇ ಮನೆಯಲ್ಲಿದ್ದವನು ಬ್ರಹ್ಮಜ್ಞಾನ ಪಡೆದ್ರೆ ಅವನು ಬ್ರಾಹ್ಮಣ ಅಂತ ಅನ್ಸ್ಕೊಳ್ಳೋನು. ಈಗ ನಮ್ಮದೇ ಮನೇಲಿರೋನು ಇಂಜಿನಿಯರಿಂಗ್ ಓದಿ ಇದ್ರೆ ಏನು ಹೇಳ್ತೀವಿ ಅವನ್ನ, ಇಂಜಿನಿಯರ್. ಅವರು BEd ಮಾಡ್ಕೊಂಡು ಟೀಚರ್ ಆದರೆ ಏನು ಹೇಳ್ತೀವಿ, ಟೀಚರ್ ಅಂತ ಅಂತೀವಿ. ಹಾಗೆ ವರ್ಣಾಶ್ರಮ ಇದ್ದಿದ್ದು. ಒಂದೇ ಮನೇಲಿ ಹುಟ್ಟಿದವನು ವ್ಯಾಪಾರಕ್ಕೆ ಹೋದರೆ ಅವನು ವೈಶ್ಯ ಅಂತ ಅನ್ಸ್ಕೊತಿದ್ದ, ಯುದ್ಧಕ್ಕೆ ಮಾಡಲಿಕ್ಕೆ ಹೋದರೆ ಕ್ಷತ್ರಿಯ ಅಂತ ಅನ್ಸ್ಕೊತಿದ್ದ. ಹಾಗೆಯೇ ಕೃಷಿ ಕೆಲಸ ಅಥವಾ ಉಪಕಸಬುಗಳನ್ನು ಮಾಡ್ತಾಯಿದ್ರೆ ಅವನು ಶೂದ್ರ ಅಂತ ಅನ್ಸ್ಕೊಳ್ತಿದ್ದ. ಇಲ್ಲೆಲ್ಲೂ ತಾರತಮ್ಯ ಇರಲಿಲ್ಲ, ಅಲ್ಲಿ ಎಲ್ಲೂ ಹುಟ್ಟಿನಿಂದ ಇರಲಿಲ್ಲ. ಯಾವುದೇ ಹುಟ್ಟಿದ್ರೂ ಹಾಗಾಗಿ ನಮ್ಮ ಋಷಿ ಮನೆಗಳಲ್ಲಿ ಬಹುತೇಕ ಜನ ವಾಲ್ಮೀಕಿ ಯಾರು ಬೇಡ, ಜಾತಿ ಲೆಕ್ಕದಲ್ಲಿ ಅವನು ಅಲ್ಲಿ ವರ್ಣಾಶ್ರಮದ ಲೆಕ್ಕದಲ್ಲಿ ಏನಾಗ್ತಾನೆ, ಶೂದ್ರ. ಆದರೆ ಗುಣದಲ್ಲಿ ಬ್ರಾಹ್ಮಣ. ಹಾಗೆ ವ್ಯಾಸ, ಬೆಸ್ತ ಗುಣದಲ್ಲಿ ಬ್ರಾಹ್ಮಣ. ಅವರೆಲ್ಲರೂ ಋಷಿಗಳು ಶ್ರೇಷ್ಠರು ಅಂತ ಕರೆಸ್ಕೊಂಡಿದ್ರು ಆ ಕಾಲದಲ್ಲಿ. ಈಗ ಆ ಲೆಕ್ಕದಲ್ಲಿ ಕುವೆಂಪು ಶೂದ್ರನ ಬ್ರಾಹ್ಮಣನ, ಗುಣದಲ್ಲಿ ಬ್ರಾಹ್ಮಣ. ಯಾಕೆಂದ್ರೆ ರಾಮಾಯಣ ದರ್ಶನಂ ಅಂತ ಗ್ರಂಥವನ್ನು ಬರೆದವರು ಜಾತಿಯಲ್ಲಿ ಒಕ್ಕಲಿಗ ಆದ್ರೂ ಗುಣದಲ್ಲಿ ಬ್ರಾಹ್ಮಣ. ಆ ಥರದ ಪದ್ಧತಿ ಇತ್ತು.
ಆದರೆ ನಮ್ಮ ಈ ಈ ಜಾತಿಗಳನ್ನೇ ಒಡಕುಗಳನ್ನಾಗಿ ಉಪಯೋಗಿಸ್ಕೊಂಡು ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವಂಥ ಒಂದು ಷಡ್ಯಂತ್ರ ನಡೆದಿದೆ. ನಾವು ಒಟ್ಟಾಗದೇ ಇದ್ದರೆ ದೇಶನೂ ಉಳಿಯಲ್ಲ, ಧರ್ಮನೂ ಉಳಿಯಲ್ಲ, ನಾವು ಉಳಿಯಲ್ಲ. ಉಳಿಯುತ್ತೆ ಅಂತ ಯಾರು ಭಾವಿಸಿದರೆ ಹೆಚ್ಚು ಒಂದು ಇನ್ನೊಂದು 50 ವರ್ಷ. ಯಾಕೆಂದರೆ ಈಗಾಗಲೇ ನಾವು ಕೌಟುಂಬಿಕ ಸಾಮಾಜಿಕ ವೈರುಧ್ಯಗಳನ್ನು ಅನುಭವಿಸ್ತಾ ಇದ್ದೀವಿ. 35-40 ವರ್ಷ ಆದರೂ ಎಷ್ಟೋ ಜನರಿಗೆ ಹೆಣ್ಣು ಕೊಡೋರು ಗತಿ ಇಲ್ಲ. ಹಳ್ಳಿಲಿದ್ದವರಿಗೆ ಮದುವೆ ಇಲ್ಲ. ಶ್ರೀಮಂತರಿದ್ದಾರೆ, ಮದುವೆಯಾಗಿ 10 ವರ್ಷ ಆದರೂ ಮಕ್ಕಳು ಮಾಡ್ಕೊಂಡಿಲ್ಲ. ಆಸ್ತಿಗೇನು ಕಡಿಮೆ ಇಲ್ಲ, ಉಣ್ಣಕ್ಕೆ ಉಡಕ್ಕೆ ಅಲ್ಲ, ಐಷಾರಾಮ್ಯನೇ ಇದೆ. 1000 ಕೋಟಿ ರೂಪಾಯಿ ಆಸ್ತಿ ಇದೆ, 10 ವರ್ಷ ಆದರೂ ಮಕ್ಕಳು ಮಾಡ್ಕೊಂಡಿಲ್ಲ. ಇನ್ನು ಕೆಲವರು ಒಳ್ಳೆ ಸರ್ಕಾರಿ ನೌಕರಲ್ಲಿದ್ದಾರೆ, ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಒಂದೇ ಮಗು ಸಾಕು ಅಂತಾರೆ. ಅವರಿಗೊಂದು ಸಾಕಾಗ್ಬೋದು, ದೇಶಕ್ಕೆ ಸಾಕಾಗಲ್ಲ. ಅವರಿಗೆ ಒಂದು ಮಗು ಸಾಕಾಗ್ಬೋದು. ಯಾಕೆಂದರೆ ನಮ್ಮ ಕುಟುಂಬ ನಾವು ಇದ್ರೆ ಚೆನ್ನಾಗಿದ್ದರೆ ಸಾಕು ಅಂತ ಯೋಚನೆ ಮಾಡೋರಿಗೆ ಒಂದು ಮಗು ಸಾಕಾಗ್ಬೋದು, ದೇಶಕ್ಕೆ ಸಾಕಾಗಲ್ಲ. ಜನಸಂಖ್ಯೆ ವ್ಯತ್ಯಾಸ ಆದರೆ ಕಳ್ಕೊಳ್ಳೋದು ನಮ್ಮ ಜಾತಿ ಮಾತ್ರ ಅಲ್ಲ, ನಮ್ಮ ಆಸ್ತಿ ಮಾತ್ರ. ಕರ್ನಾಟಕ ರಾಜ್ಯ ವಚನ ಸಾಹಿತ್ಯ ಪರಿಷತ್ ವತಿಯಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ಧರ್ಮೇಗೌಡ ಹಾಗೂ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯ ಚಂದ್ರಶೇಖರ್ ಅವರಿಗೆ ಕಾಲೇಜಿನ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಜರುಗಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹಾಗೂ ಉಪನ್ಯಾಸಕರಾದ ಧರ್ಮೇಗೌಡ, ನನಗೆ ದೊರೆತಿರುವ ಆದರ್ಶ ಶಿಕ್ಷಕರ ಪ್ರಶಸ್ತಿ ನನ್ನ ವೈಯಕ್ತಿಕ ಸಾಧನೆಯಲ್ಲ, ಇದು ನಮ್ಮ ಕಾಲೇಜಿನ ಸಮಸ್ತ ಉಪನ್ಯಾಸಕರ ವೃಂದ, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳ ಶ್ರಮದ ಪ್ರತಿಫಲ. ಶಿಕ್ಷಕ ಎಂದರೆ ಕೇವಲ ಪಾಠ ಹೇಳುವವನಲ್ಲ, ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ದೀಪಸ್ತಂಭ. ಈ ಹಿನ್ನೆಲೆಯಲ್ಲಿ ನನ್ನ ಕೆಲಸವನ್ನ ಸಮಾಜ ಗುರುತಿಸಿಕೊಂಡಿರುವುದು ನನಗೆ ಹೆಮ್ಮೆಯ ಸಂಗತಿ ಎಂದರು. ನಾನು ಹೆಜ್ಜೆ ಮುಂದೆ ಪ್ರಯತ್ನಿಸಿದ್ದೇನೆ. ಈ ಪ್ರಶಸ್ತಿಗಳು ನಮ್ಮ ಮುಂದಿನ ಒಂದು ಗುರಿಯನ್ನ, ಸಾಧನೆಯನ್ನ ಹೆಚ್ಚಿಸುತ್ತದೆ. ನಮ್ಮ ಮುಂದಿನ ಗುರಿಯ ಬಗ್ಗೆ ಎಚ್ಚರಿಕೆಯನ್ನು ಸಹ ನೀಡುತ್ತದೆ. ನಾನು ಈ ಪ್ರಶಸ್ತಿ ಬಂತು ಅಂತ ಹಿಗ್ಗಿಯೂ ಇಲ್ಲ, ನನಗೆ ಸಿಕ್ಕಿಲ್ಲ ಅಂತ ಕುಗ್ಗಿಯೂ ಇಲ್ಲ. 33 ವರ್ಷಗಳ ಈ ಒಂದು ಸೇವೆಯಲ್ಲಿ ಇದೊಂದು ಸುವರ್ಣಾವಕಾಶ ಅಂತ ನಾನು ಭಾವಿಸಿದ್ದೆ. ಈ ಪ್ರಶಸ್ತಿ ನಾನು ಈ ಪ್ರಶಸ್ತಿ ನಿರೀಕ್ಷೆ ಮಾಡೋದು ನಮ್ಮ ಸ್ಟೂಡೆಂಟ್ಸ್ ಇಂದ. ಇಷ್ಟು ವರ್ಷಗಳಲ್ಲಿ ನಾನು ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಪಾಠ ಮಾಡುವಾಗ, ಇಷ್ಟು ವರ್ಷಗಳ ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್ ಮಾತನಾಡಿ, ಶಿಕ್ಷಕರಿಗೆ ದೊರೆಯುವ ಪ್ರತಿಯೊಂದು ಪ್ರಶಸ್ತಿ ನಮ್ಮ ಜೀವನದಲ್ಲಿ ಗೌರವದ ಹೂವಿನಂತಾಗುತ್ತದೆ. ಆದರೆ ಅದೇ ವೇಳೆ ಈ ಗೌರವ ನಮ್ಮ ಮೇಲೆ ಇನ್ನಷ್ಟು ಜವಾಬ್ದಾರಿಯನ್ನ ಹೊರಿಸುತ್ತದೆ. ಶಿಕ್ಷಣವೆಂದರೆ ಕೇವಲ ಪಾಠ ಪುಸ್ತಕದ ಜ್ಞಾನವಲ್ಲ, ಜೀವನ ಮೌಲ್ಯಗಳನ್ನ ಬೆಳೆಸುವ ಪ್ರಕ್ರಿಯೆ. ನಮ್ಮ ಮಕ್ಕಳು ನಾಡಿನ ಸಮಾಜವನ್ನ ಕಟ್ಟುವ ಶಕ್ತಿ. ಅವರನ್ನ ಸದ್ಗುಣಿಗಳನ್ನಾಗಿ, ಜ್ಞಾನಿಗಳನ್ನಾಗಿ ಮತ್ತು ಜವಾಬ್ದಾರಿಯುತ ನಾಗರಿಕನಾಗಿ ರೂಪಿಸುವುದು ನಮ್ಮ ಕರ್ತವ್ಯ ಎಂದರು. ಅದು ಒಂದು ಸಮೂಹ ಮಾಡುವಂತ ಕೆಲಸ, ಅಲ್ಲಿರುವಂತಹ ಒಂದು ಶಿಕ್ಷಕ ವರ್ಗ ಮಾಡುವಂತ ಕೆಲಸ. ಹಾಗೆ ನೋಡಿದರೆ ನಮ್ಮ ಶಾಲೆಯಲ್ಲಿರುವಂತಹ 8 ಜನ ಶಿಕ್ಷಕರು ಉತ್ತಮ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ 5 ವರ್ಷಗಳಿಂದ. ಈ 5 ವರ್ಷಗಳಿಂದ ಮಾಡಿಕೊಂಡು ಬಂದಂತಹ ಕೆಲಸ ಇವತ್ತು ಪ್ರತಿಫಲವಾಗಿ ಒಬ್ಬ ವ್ಯಕ್ತಿಗೆ ಅಥವಾ ಸಂಸ್ಥೆಯ ಮುಖ್ಯಸ್ಥರಾಗಿ ನನಗೆ ಒಂದು ಪ್ರಶಸ್ತಿ ಬರಲಿಕ್ಕೆ ಸಾಧ್ಯವಾಗಿದೆ. ನಾನು ಏನು ಹೇಳಿಕೊಳ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿಯ ಸಾಧನೆಯಿಂದ ಗುರುತಿಸಿದಂಥದ್ದಲ್ಲ, ಒಂದು ಸಂಸ್ಥೆಯ ಬೆಳವಣಿಗೆಯಿಂದ ಇದು ಸಾಧ್ಯವಾಗಿದೆ ಅನ್ನುವಂಥದ್ದು. ಯಾವಾಗಲೂ ನಾವು ಅಂದ್ಕೊಳ್ಳೋದಿರ್ತೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ. ವೈಯಕ್ತಿಕವಾಗಿ ನೋಡಿದರೆ ಎಲ್ಲರಾಗಿ ನಾವು ಕೂಡ, ಆದರೆ ಇಡೀ ಸಂಸ್ಥೆಯಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಲಾಗಿ ಒಂದಷ್ಟು ಸಂಸ್ಥೆ ತಾಲೂಕು ಮಟ್ಟದಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಾಗಿದೆ. ಕಳೆದ 5 ವರ್ಷಗಳಿಂದ ನಮ್ಮ ಶಾಲಾ ಫಲಿತಾಂಶ 90%ಕ್ಕಿಂತಲೂ ಹೆಚ್ಚು. 2 ವರ್ಷಗಳು 100% ಫಲಿತಾಂಶ. ಕಳೆದ ವರ್ಷ ವಿಶೇಷವಾಗಿ ತಾಲೂಕಿನಲ್ಲಿ ನಮ್ಮದು ಪ್ರಥಮ ಸ್ಥಾನ ಗಳಿಸಿದೆ. ನಮ್ಮ ಶಾಲೆ ವಿದ್ಯಾರ್ಥಿನಿಯೊಬ್ಬರು 604 ಅಂಕ ಪಡೆಯುವುದರ ಮೂಲಕ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಇದ್ದಾರೆ. ಈ ವೇಳೆ ಪ್ರಾಂಶುಪಾಲರಾದ ವೀಣಾ, ಶಿಕ್ಷಕರಾದ ಲಿಂಗೇಗೌಡ ಹಾಗೂ ಉಪನ್ಯಾಸಕರು ಮತ್ತು ಪ್ರೌಢಶಾಲೆಯ ಎಲ್ಲ ಸಹ ಶಿಕ್ಷಕರು ಹಾಜರಿದ್ದರು. ಡಿಕೆ ಶಿವಕುಮಾರ್ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಕಾಮಗಾರಿಯನ್ನ ಮಾಡಲು ಬಿಡುವುದಿಲ್ಲ ಎಂದು ಸರ್ಕಾರಕ್ಕೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಎಚ್ಚರಿಕೆ ನೀಡಿದ್ದಾರೆ.
ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ನೀರಾವರಿ ಹೋರಾಟಕ್ಕೆ ಹಿಂದೆ ವೈಕೆ ರಾಮಯ್ಯನವರು ಹೋರಾಟ ಮಾಡಿದ್ದಾರೆ. ಅವರು ಕೂಡ ಕಾಂಗ್ರೆಸ್ನವರೇ. ಈಗ ತುಮಕೂರಿನಲ್ಲಿ ಇವರು ಕಾಂಗ್ರೆಸ್ ಶಾಸಕರು ಯಾವುದೇ ಪ್ರಯೋಜನಕಾರಿ ಇಲ್ಲ ಎಂದು ಲೇವಡಿ ಮಾಡಿದ್ರು. ತುಮಕೂರು ಜನ ಬುದ್ಧಿವಂತರು. ಹಿಂದೆ ಹೋರಾಟ ಮಾಡಿದ್ದಕ್ಕೆ ಕಾಮಗಾರಿ ಇಲ್ಲಿವರೆಗೂ ನಿಂತಿದೆ. ಹೇಮಾವತಿ ವಿಚಾರದಲ್ಲಿ ನಾವೆಲ್ಲರೂ ಜೈಲು ಹೋಗಲು ಸಿದ್ಧರಿದ್ದೇವೆ ಎಂದರು. ಕುಳಿಗಳಿಗೆ 485 MCFT ಕುಳಿಗಳಿಗೆ ಹೋಗುತ್ತದೆ. ಆಯ್ತಾ? D26 ಅಲ್ಲಿ 19 ಕೆರೆ ತುಂಬಿಸ್ತಾರೆ. 19 ಕೆರೆ ಅಂದ್ರೆ ಬಹುಶಃ 2.4 TMC ನೀರು ಹೋಗ್ತದೆ ಕುಳಿಗಳಿಗೆ. D27 ಅಲ್ಲಿ 12 ಕೆರೆ ತುಂಬುತ್ತದೆ. ಅದು ಬಹುಶಃ 1.5 TMC ನೀರು ಹೋಗ್ತದೆ. ಎಷ್ಟಾಯ್ತು ಈಗ? 4 TMC ಆಯ್ತು. ನಮ್ಮ ಎಸ್ಟೇಪ್ ಇದೆಯಲ್ಲ, NBC ನಾಗರಾಜ್ ಎಸ್ಟೇಪ್ ಇಂದ, ಕೋಲಾರ ಎಸ್ಟೇಪ್ ಇಂದ ಮತ್ತು ಸಾರಿಗೇರಿ ಎಸ್ಟೇಪ್ ಇಂದ 2.4 TMC ಇದಕ್ಕೆ ಹೋಗ್ತದೆ. ಅದು ಮಾರ್ಕಂಡಿಗೆ ಎಷ್ಟಾಯ್ತು? 6.5 TMC ಕುಳಿಗಳಿಗೆ ಇದು ಹೋಗ್ತದೆ. ಇಲ್ಲೇ ನಾವು ಯಾವ ಜಯಪ್ರಕಾಶ್ ಅವರು ತಂಡ್ರೆ ನಮ್ಮ ನರಸಿಂಹಗೌಡ ಫ್ರೆಂಡ್ ಈ ಮುಂಡ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಕೇಳಿ, ರಿಟೈರ್ಡ್ ಆಗುವಾಗ ಲಂಚ ಹೊಡೆದು ಹೆಂಗ್ಸಿಗೆ ಕೊಡ್ತಾರೆ, ಖುಷಿಯಾಗಿ ಇಟ್ಟಿರ್ತಾರೆ. ಈಗ ರಿಟೈರ್ಡ್ ಆಗಿರಲ್ಲ, ಹೆಂಗ್ಸ್ ಮಲ್ಲಿ ಇಟ್ಟಿಗೆ ಆಗಲ್ಲ, ಅಲ್ಲಿ ಕೂರ್ತಾಗ ಬರ್ತಾರೆ ಬೋಳಿ ಮಗಳು ರಿಟೈರ್ಡ್ ಆಗಿರೋರು. ಹೀಗಾಗಿ ತಪ್ಪು ಮಾಹಿತಿ ಕೊಟ್ಟು ಮನ್ಸಿಗೆ ಅರ್ಥವಾಗ್ತಾ ಇಲ್ಲ. DK ಶಿವಕುಮಾರ್ಗೆ 6 TMC ನೀರಿಗೆ ಹೋಗ್ತದೆ. ಮತ್ತೆ ಹಾಕ್ಬೇಕು ಚಾನಲ್, ಮತ್ತೆ ಹಾಕಿರ್ಬೇಕು ಚಾನಲ್. ಅಲ್ಲ ಹೇಳಿದ್ದು ಅಷ್ಟು ಬಸ್ ಸ್ಟ್ಯಾಂಡ್ ಸುಮ್ಕಿರಪ್ಪ ಅಂದ್ರೆ ಇಲ್ಲಿದ್ದಲ್ಲೇ ಆಗ್ತಾರೆ ಮಾಡ್ಬೇಕ್ರಿ ಹೇಳಿ. ಆದ್ರೂ ಎದುರಾದ ಹೋರಾಟ ಮಾಡೋದು ನಡೀರಿ. ಜೆಡಿಎಸ್ ಮುಖಂಡ ನಾಗರಾಜ್ ಮಾತನಾಡಿ, ಸ್ಥಳೀಯ ಶಾಸಕ ಶ್ರೀನಿವಾಸ್ ಇದಕ್ಕೆ ವಿರುದ್ಧವಾಗಿ ಮಾತನಾಡಬೇಕು. ತಾಲೂಕಿನ ಜನ ನಿಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನೀರಾವರಿ ಹೋರಾಟಕ್ಕೆ ನೀವೇ ಮುಂದೆ ನಿಲ್ಲಬೇಕು. ಅಂತದ್ರಲ್ಲಿ ಹೀಗೆ ಮೌನ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ಮತದಾರರೇ ಉತ್ತರ ಕೊಡ್ತಾರೆ ಎಂದರು. ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ನ ಕೊಟ್ರು. ನಾನು ಅಂದ್ಕೊಂಡೆ ಪರವಾಗಿಲ್ಲಪ್ಪ, ನಮ್ಮ ರೈತರದ್ದು ಹೋರಾಟ ನಾವೆಲ್ಲ ಮಾಡಿದ್ರಲ್ಲ, ಈ ತಾಲೂಕಿನ ಶಾಸಕರು ಏನೋ ಈಗ ಒಂದು ಪಾಪ ಪ್ರಜ್ಞೆ ಕಾಡಿ ಒಳ್ಳೇದಾಗ್ತಾ ಇದೆ. ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಈ ರೈತರ ಸಂಕಷ್ಟನ ಹೇಳಿ ಲಿಂಕ್ ಚಾನೆಲ್ ಏನೋ ನಿಲ್ಲಿಸ್ತಾರೆ, ಏನೋ ನ್ಯಾಯ ಒದಗಿಸ್ತಾರೆ ಅಂತ ನಾನು ಅಂದ್ಕೊಂಡೆ. ಸುಮಾರು ನಮ್ಮ ನಾಯಕರು ಮಾತಾಡಿದ್ರು, ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ, ನಮ್ಗೆ ಅನ್ಯಾಯ ಮಾಡ್ಲಿಕ್ಕೆ ಬರ್ತಾರೆ ಅಂತ. ನಾವು ಇಲ್ಲ, ಏನೋ ಕಾಯ್ದ್ವಿ, ಏನೋ ಒಳ್ಳೆ ಒಂದು ಸೂಚನೆ ಬರ್ಬೋದು ನಮ್ಮ ಜಿಲ್ಲೆಗೆ ಅಂತ. ಅವರು ಈ ತಾಲೂಕಿನ ಶಾಸಕನ ಪಕ್ಕದಲ್ಲಿ ಕೂರಿಸ್ಕೊಂಡು ಅನೇಕ ನಾಯಕರನ್ನ, ಈ ಕಾಂಗ್ರೆಸ್ ನಾಯಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಈ ಕೆನಲ್ ನಾನು ಮಾಡೇ ತೀರ್ತೀನಿ, ಏನೇ ಅಡಚಣೆ ಆದ್ರೂ ಪರವಾಗಿಲ್ಲ, ನಾನು ಮಾಡೇ ತೀರ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ದಯಮಾಡಿ ಈ ತಾಲೂಕಿನ, ಈ ಜಿಲ್ಲೆಯ ಜನ ಗಮನಿಸಬೇಕು. ನಾವು ಮೊನ್ನೆ ಒಂದು ಹೋರಾಟವನ್ನ ಮಾಡಿದ್ವಿ, ಇನ್ನೊಂದು ಹೋರಾಟವನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಾಗಬೇಕು. ಪಕ್ಕದಲ್ಲಿ ಕೂತಂತ ಏನು ಈ ತಾಲೂಕಿನ ಶಾಸಕರು ಒಂದು ಚಕಾರನೂ ಎತ್ತಲಿಲ್ಲ. ನಮ್ದು ಒಂದು ವಿರೋಧ ಇದೆ ಅಂತ ಏನು ಕಣ್ಣೋರ್ಸ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಈ ತಾಲೂಕಿಗೆ. ಅಲ್ಲಿ ಮಾತಾಡ್ಬೋದಿತ್ತು, ಇಲ್ಲ, ಯಾಕೆ ಧೈರ್ಯ ಇಲ್ವಾ? ನೀವು ಶಾಸಕರಾಗಿದ್ದೀರಾ, ಮಾತಾಡ್ಬೋದು, ಹೇಳ್ಬೇಕಿತ್ತು. ಇಲ್ಲ, ನೀವು ಏಕಾಏಕಿ ನೀವು ಹಿಂಗೆ ಘೋಷಣೆ ಮಾಡಿದ್ರೆ ಆಗೋದಿಲ್ಲ. ಈ ಭಾಗ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮಾತನಾಡಿ, ರೈತರ ಜೊತೆ ನಾವು ಇರ್ತೀವಿ, ಪೊಲೀಸ್ ಕೇಸ್ ಹಾಕ್ತಾರ? ಒಂದಲ್ಲ 10 ಕೇಸ್ ಹಾಕ್ಲಿ, ರೈತರ ಜೊತೆ ನಾವು ಎದ್ದೇ ಇರ್ತೀವಿ ಅಂತ DCM DK ಶಿವಕುಮಾರ್ ಕೇವಲ ಮಾತಿನಲ್ಲಿ ಹೇಳಿದ್ದಾರೆ. ಆದ್ರೆ ಅದನ್ನ ಮಾಡಿ ತೋರಿಸಲಿ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಲು ಬಿಡುವುದಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸುತ್ತೇವೆ. ಇದಕ್ಕೆ ರೈತರು ಸಹಕಾರ ನೀಡಬೇಕು ಎಂದು ತಿಳಿಸಿದ್ರು. ನೋಟಿಸ್ ಬಂದಿದೆ. ತಮ್ಮೆಲ್ಲರ ಅಭಿಪ್ರಾಯದ ಮೇಲೆ ರೈತರುಗಳಿಗೆ ನೋಟಿಸ್ ಬಂದಿದೆ. ನಾವೆಲ್ಲರೂ ಸೇರಿ, ಎಲ್ಲ ರಾಜಕೀಯ ಮುಖಂಡರುಗಳು, ರೈತರುಗಳು, ಜಮೀನಿನ ರೈತರನ್ನ ಯಾರ್ಯಾರಿಗೆ ನೋಟಿಸ್ ಬಂದಿದೆ ಎಲ್ಲರೂ ಹೋಗಿ DC ಆಫೀಸ್ ಮುಂದೆ ಧರಣಿ ಮಾಡಿ ಅವರವ್ರ ಹೆಸರು ಮೇಲೆ ಇದನ್ನ ನಾವು ಅಬ್ಜೆಕ್ಷನ್ ಕೊಟ್ಟು ನಾವೊಂದು ಮುಂದೆ ಪ್ರೆಸ್ ಮೀಟ್ ಮಾಡಿ ಇದಕ್ಕೆ ವಿರೋಧ ಇದೆ ಅಂತ ನಾವು ಅಬ್ಜೆಕ್ಷನ್ ಮಾಡೋಣ. ಮತ್ತೆ ಕಾನೂನಾತ್ಮಕ ಏನು ಹೋರಾಟ ಇದೆ ಯಾವುದೂ ನಿಂತಿಲ್ಲ. ಯಾರು ಏನಾಯ್ತು ಯಾಕೆ ಇಷ್ಟು ದಿವಸ ಸುಮ್ಮನವ್ರೆ ಅನ್ನೋದು ಆಗ್ಬಾರ್ದು. ಇದು ಮುಂದಿನ ಹೋರಾಟ ಇದ್ದೇ ಇದೆ. ಕೆಲವು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ತಡವಾದ್ರು ನಮಗೆ
ಭಯ ಏನು ಅಂದ್ರೆ ರಿವರ್ಸ್ ಆಗಬಾರ್ದು. ನಾವು ಹೋರಾಟ ಮಾಡಿ ನಾವು ಎಕ್ಸ್‌ಪ್ರೆಸ್ ನಲ್ಲಿ ನಿಲ್ಸಿದೀವಿ. ತಿರ್ಗಾ ನಾವು ಕೋರ್ಟಲ್ಲಿ ಏನಾರ ಒಂಚೂರು ಒಂದು ಡಾಕ್ಯುಮೆಂಟ್ ಹೆಚ್ಚು ಕಮ್ಮಿ ಆದರೂ ನಮಗೆ ಹಿನ್ನಡೆ ಆಗಬಾರ್ದು. ನಾವೇ ಅವ್ರಿಗೆ ಆದೇಶ ಮಾಡಿಸ್ಕೊಟ್ಟಂಗಾಗುತ್ತೆ. ಹಾಗಾಗಿ ಸ್ವಲ್ಪ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಎಲ್ಲ ಒದಗಿಸಿ ಡಾಕ್ಯುಮೆಂಟ್ ಅವ್ರು ಏನು ಕೇಳ್ತಾರೆ ಎಲ್ಲ ಒದಗಿಸಿ ನಮ್ಮ ಇದೇ ಸಂದರ್ಭದಲ್ಲಿ ಮುಖಂಡರಾದ ಕಳಿಪಾಳ್ಯ ಲೋಕೇಶ್, ಬೈರಪ್ಪ, ಹೊನ್ನಗಿರಿಗೌಡ, ಗೋವಿಂದರಾಜು ಇದ್ದರು. ಕೆಆರ್ಪೇಟೆ ತಾಲೂಕು ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಎಕೆ ದೇವರಾಜು ಆಲಂಬಡಿ ಕಾವಲು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಹಿಂದಿನ ಅಧ್ಯಕ್ಷ ಆರ್ಕೆ ರಮೇಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಬಯಸಿ ಶಿಕ್ಷಕ ಎಕೆ ದೇವರಾಜು ಆಲಂಬಾಡಿ ಕಾವಲು ಹೊರತುಪಡಿಸಿ ಉಳಿದ ನಿರ್ದೇಶಕರಿಂದ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆ ಎಕೆ ದೇವರಾಜು ಆಲಂಬಾಡಿ ಕಾವಲು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪದ್ಮೇಶ್, ನಮ್ಮ ಕೆಆರ್ಪೇಟೆ ತಾಲೂಕು ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ಎಂದಿನಿಂದಲೂ ಸಾಮಾಜಿಕ ನ್ಯಾಯದಡಿ ಜಾತ್ಯತೀತವಾಗಿ ಸರ್ವರು ಕ್ರಿಯಾತ್ಮಕ ಸಂಘದ ಅಭಿವೃದ್ಧಿಗೆ ಶ್ರಮಿಸುವ ಮನಸ್ಸುಳ್ಳ ವ್ಯಕ್ತಿಗಳಿಗೆ ಅಧಿಕಾರ ನೀಡುವ ಉದ್ದೇಶದಿಂದ ಒಳಂಬಡಿಕೆಯಂತೆ ಇಂದು ನಡೆದ ಚುನಾವಣೆಯಲ್ಲಿ ಶಿಕ್ಷಕ ಎಕೆ ದೇವರಾಜ್ ಆಲಂಬಡಿರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. 250ಗಳಿಂದ ಆರಂಭಗೊಂಡ ಸಂಘ ಇಂದು 2 ಕೋಟಿ ವ್ಯವಹಾರದ ಮೂಲಕ ಸಕ್ರಿಯ ಸಹಕಾರ ಕೇಂದ್ರವಾಗಿದೆ. ಹಾಗಾಗಿ ನೂತನ ಅಧ್ಯಕ್ಷರು ಅವರ ಆಡಳಿತ ಅವಧಿಯಲ್ಲಿ ಸರ್ವ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಾಲೂಕಿನಲ್ಲಿ ಮಾದರಿ ಸಹಕಾರ ಸಂಘ ಎಂಬ ಹೆಸರಿಗೆ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು. ಮುನ್ನಡೆಸ್ಕೊಂಡು ಹೋಗಬೇಕು. ಅದು ಏನಿವತ್ತು 250 ರೂಪಾಯಿ ಶೇರಿಂದ ಪ್ರಾರಂಭವಾಯಿತು, ಇವತ್ತು 2.5 ಇಂದ 3 ಕೋಟಿ ವ್ಯವಹಾರವನ್ನು ನಿರ್ವಹಿಸ್ತಕ್ಕಂಥ ಈ ಪತ್ತಿನ ಸಹಕಾರಿ ಸಂಘ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇ ಬಹಳ ಸುಲಲಿತವಾಗಿ ನಡೀತಾ ಇರ್ತ ಸಂದರ್ಭದಲ್ಲಿ ಈ ಕಳೆದ ಸಾರಿ ಚುನಾವಣೆ ಆದಾಗ 1 ವರ್ಷದ ಅವಧಿಗೆ ಆರ್ಕೆ ರಮೇಶ್ ಅವ್ರನ್ನ ಅಧ್ಯಕ್ಷರಾಗಿ ಎಲ್ಲರ ಸಹಕಾರದಿಂದ ಎಲ್ಲರ ಸುಮುಖದಲ್ಲಿ ತೀರ್ಮಾನ ಮಾಡಿ ನಾವು 1 ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಮಾಡಿದ್ವಿ. ಆ ಸಂಬಂಧವಾಗಿ ಶ್ರೀಯುತ ಆರ್ಕೆ ರಮೇಶ್ ಅವರು 1 ವರ್ಷ ಅವಧಿ ಆದ ತಕ್ಷಣ ತಮ್ಮ ರಾಜೀನಾಮೆಯನ್ನು ನೀಡಿದ್ದಾರೆ. ಹಾಗಾಗಿ ತೆರವಾದ ಸ್ಥಾನಕ್ಕೆ ಇಂದು ನಾವು ಶ್ರೀಯುತ ಎಕೆ ದೇವರಾಜ್ ಅವ್ರನ್ನ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಚರ್ಚೆಯ ಮತ್ತು ತಂಡದ ಎಲ್ಲ ನಾಯಕರಾದ ಪೂರ್ಣಚಂದ್ರ ತೇಜಸ್ವಿ ಅವರು, ಎಲ್.ಎಸ್. ಧರ್ಮಪ್ಪ ಅವರು, ಸಿ.ಟಿ. ಲಕ್ಷ್ಮಣಗೌಡರು ಮುಂತಾದ ಮುಖಂಡರುಗಳ ಜೊತೆ ಚರ್ಚೆಯನ್ನು ಮಾಡಿ ಎಕೆ ದೇವರಾಜ್ ಅವ್ರನ್ನ ಜುಲೈ ಅಂತ್ಯದ ಅಂದರೆ 10 ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಅದಾದಮೇಲೆ ಮತ್ತೆ ಸಹ ರಾಜೀನಾಮೆ ಪಡೆಯೋದ್ರ ಮುಖಾಂತರ ಇನ್ನೂ ಮುಂತಾದ ಎಲ್ಲರಿಗೂ ಸಹ ಅವಕಾಶ ಕೊಡೋದ್ರ ಮುಖಾಂತರ ತೀರ್ಮಾನ ಮಾಡಿದ್ರು. ಆ ನಿಟ್ಟಿನಲ್ಲಿ ಎಕೆ ದೇವರಾಜ್ ಅವರು ಈಗ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಈಗ ಶ್ರೀಯುತ ಆರ್ಕೆ ರಮೇಶ್ ಅವರು ಯಾವ ರೀತಿ ಕೆಲಸವನ್ನು ಬಹಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡೋರು, ಅದೇ ನಿಟ್ಟಿನಲ್ಲಿ ಎಕೆ ದೇವರಾಜ್ ಅವರು ಸಹ ದಯಮಾಡಿ ಮಾಡಬೇಕು ಅಂತೇಳಿ ಅವ್ರಿಗೆ ಈ ಮುಖಾಂತರ ಮನವಿಯನ್ನು ಮಾಡಿ ಮತ್ತು ಅವರು ಆಗಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ನಿರ್ದೇಶಕರಿಗೂ ತುಂಬುವುದೇ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಮಸ್ಕಾರ. ಈ ದಿನ ಶಿಕ್ಷಣ ಇಲಾಖಾ ಪತ್ತಿನ ಸಹಕಾರ ಸಂಘಕ್ಕೆ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಎಕೆ ದೇವರಾಜು ಆಲಂಬಡಿ ಕಾವಲು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಮಾಜಿ ಅಧ್ಯಕ್ಷ ಪದ್ಮೇಶ್, ರಾಜ್ಯ ಉಪಾಧ್ಯಕ್ಷ ಧರ್ಮಪ್ಪ, ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ಲಕ್ಷ್ಮಣಗೌಡ ಇವರ ಮಾರ್ಗದರ್ಶನ ಹಾಗೂ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದಿಂದ ನಮ್ಮ ತಾಲೂಕು ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಂಘದ ಘನಸ್ಥಾನವನ್ನ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಅಲಂಕರಿಸಿದ್ದೇನೆ. ಅದಕ್ಕೆ ಋಣಿಯಾಗಿ ನನ್ನ ಆಡಳಿತ ಅವಧಿಯಲ್ಲಿ ಸಂಘದ ಶ್ರೇಯೋಭಿವೃದ್ಧಿಗೆ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಶ್ರಮಿಸಿ ಸಾಕ್ಷಿಯಾಗುತ್ತೇನೆ ಎಂದು ಭರವಸೆ ನೀಡಿದರು. ಶಿಕ್ಷಣ ಇಲಾಖಾ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಇವತ್ತು ನಿಗದಿಯಾಗಿತ್ತು. ಈ ನಿಗದಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದರು. ಈ ಆಯ್ಕೆಯಾಗಲು ಪ್ರಮುಖ ಕಾರಣ ಪದ್ಮೇಶ್ ಸರ್ ಅವರು, ಎಲ್.ಎಸ್. ಧರ್ಮಪ್ಪನವರು, ಪೂರ್ಣಚಂದ್ರ ತೇಜಸ್ವಿಯವರು ಮತ್ತು ಲಕ್ಷ್ಮಣ್ ಸರ್ ಅವರು ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಒಳಗೊಂಡಂತೆ ಎಲ್ಲರೂ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಯಾವುದೇ ಚ್ಯುತಿ ಬರದಂತೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಳ್ತೀನಿ. ಅದೇ ರೀತಿ ಈ ಬ್ಯಾಂಕು ಈ ಸಹಕಾರ ಪತ್ತಿನ ಸಹಕಾರ 24ನೇ ತಾರೀಕು ಸಾಮಾನ್ಯ ಸಭೆ ಐತೆ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ಕೇಳ್ಕೊಳ್ತೇನೆ. ನೂತನ ಅಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು, ಹಿತೈಷಿ ಬಳಗ ನೂತನ ಅಧ್ಯಕ್ಷ ಎಕೆ ದೇವರಾಜು ಆಲಂಬಡಿ ಕಾವಲು ಸನ್ಮಾನಿಸಿ ಸಿಹಿ ತಿನಿಸುವ ಮೂಲಕ ಗೆಲುವು ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ಲಕ್ಷ್ಮಣಗೌಡ, ಸಂಘದ ನಿಕಟಪೂರ್ವ ಅಧ್ಯಕ್ಷ ಆರ್ಕೆ ರಮೇಶ್, ಗೌರವಾಧ್ಯಕ್ಷ ನಾಗಕುಮಾರ್, ಉಪಾಧ್ಯಕ್ಷ ಕೋದಂಡರಾಮ, ನಿರ್ದೇಶಕರಾದ ಎಎಚ್ ಯೋಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಲಾಂಗ್ ಮಾರ್ಚ್ ಹಿಡಿದು ಪುಂಡರ ಓಡಾಟ. ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಪುಂಡರ ದಾಂಧಲೆ. ಹೊಸನಗರದ ಸುತ್ತಮುತ್ತ ಆನೆಗಳ ಗುಂಪು ಪ್ರತ್ಯಕ್ಷ. ಭಯಭೀತರಾದ ಗ್ರಾಮಸ್ಥರು. ಬೆಳೆ ನಾಶಕ್ಕೆ ಪರಿತಪಿಸುತ್ತಿರುವ ರೈತರು. ಪ್ರಧಾನಿಗೆ 75ರ ಹುಟ್ಟುಹಬ್ಬದ ಸಂಭ್ರಮ. ಸಂಸದ ಹಾಗೂ ಶಾಸಕರಿಂದ ಮೈಸೂರಿನ ಅಮೃತೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಮಲೆನಾಡಿನಲ್ಲಿ ಹೆಚ್ಚಾದ ಕಾಡಾನೆ ಹಾವಳಿ. ಕೂದಲೆಳೆ ಅಂತರದಲ್ಲಿ ಕಾಡಾನೆ ದಾಳಿಯಿಂದ ವ್ಯಕ್ತಿ ಪಾರು. ರೈತರ ಜೀವ ಬೆಳೆಗಳಿಗೆ ಭಾರೀ ಅಪಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.